ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, 22 ದಿನಗಳಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಗುಣಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಈ ತಿಂಗಳು ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಬರುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಹೌದು, ಯಾರೆಲ್ಲ ಮಹಿಳೆಯರಿಗೆ 28ನೇ ದಿನದ ಪೀರಿಯಡ್ ಸೈಕಲ್ ಇರುತ್ತೋ ಅವರಿಗೆ ಪೀರಿಯಡ್ ಆದ 11ನೇ ದಿನದಿಂದ 20 ದಿನಗಳ ಒಳಗಡೆ ಯಾವಾಗ ಬೇಕಾದರೂ ಓವ್ಯುಲೇಷನ್ ಆಗ್ಬೋದು, ಅಂದರೆ ಅಂಡಾಣು ಬಿಡುಗಡೆ ಆಗ್ಬೋದು. ಸೊ ಬಿಡುಗಡೆ ಆಗುವಂತಹ ಅಂಡಾಣು ಇರುವಂಥದ್ದು ಫ್ಯಾಲೋಪಿಯನ್ ಟ್ಯೂಬಲ್ಲಿ. ಸೊ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಅಂಡಾಣು ಇರುವಾಗ ಅಂಡಾಣುಗೆ ವೀರ್ಯಾಣು ಏನಾದರೂ ಅಲ್ಲಿ ಅವೈಲಬಿಲಿಟಿ ಇತ್ತು ಅಂತ ಹೇಳಿದ್ರೆ, ನೀವೇನಾದರೂ ಆವತ್ತು ದಾಂಪತ್ಯ ನಡೆಸಿದ್ದೀರಾ ಅಂತ ಹೇಳಿದ್ರೆ ಆವಾಗ ನಿಮ್ಮ ಅಂಡಾಣು ವೀರ್ಯಾಣು ಜೊತೆ ಸೇರಿ ಫಲೀಕರಣ ಆಗುತ್ತೆ, ಅಂದರೆ ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆಗುವ ನಂತರನೇ ಹೋಗಿ ಆ ಒಂದು ಫರ್ಟಿಲೈಸ್ಡ್ ಎಗ್ ಹೋಗಿ ಇಂಪ್ಲಾಂಟ್ ಆಗಲ್ಲ ಯೂಟ್ರಸಲ್ಲಿ, ಅಂದರೆ ಗರ್ಭದಲ್ಲಿ ಹೋಗಿ ಅದು ನಿಲ್ಲಲ್ಲ. ಪೀರಿಯಡ್ ಆದ 22ನೇ ದಿನದಿಂದ ನಿಮ್ಗೇನಾದರೂ ಬ್ರೆಸ್ಟಲ್ಲಿ ಅದರಲ್ಲೂ ಸಹ ನಿಪ್ಪಲ್ ಏರಿಯಾದಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ಕೊಳ್ತಾ ಇದೆ, ನಿಪ್ಪಲ್ ಏರಿಯಾದಲ್ಲಿ ನಿಮಗೆ ಜಾಸ್ತಿ ಸೆನ್ಸಿಟಿವಿಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಇದು ಒಳ್ಳೆ ಸೈನ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫರ್ಟಿಲೈಸ್ಡ್ ಆಗಿರುವಂತಹ ಭ್ರೂಣ ಫೆಲೋಪಿಯನ್ ಟ್ಯೂಬಿಂದ ಹೋಗಿ ನಿಮ್ಮ ಗರ್ಭಾಶಯಕ್ಕೆ ಅಂಟ್ಕೊಂಡಾಗ, ಅಂದರೆ ಇಂಪ್ಲಾಂಟೇಷನ್ ಆದಾಗ ಅಲ್ಲಿ ನಿಮಗೆ ಬೀಟಾ HCG ಹಾರ್ಮೋನ್ಸ್ ಹಾಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಜಾಸ್ತಿ ಆಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ನಿಮ್ಮ ಬ್ರೆಸ್ಟಲ್ಲಿ ನಿಪ್ಪಲ್ ಏರಿಯಾದಲ್ಲಿ ನಿಮಗೆ ಕೆಲವಷ್ಟು ಬದಲಾವಣೆಗಳು ಕಾಣಿಸ್ಬೋದು. ಆ ಒಂದು ನಿಪ್ಪಲ್ ಏರಿಯಾ ನಿಮಗೆ ತುಂಬಾ ಸೆನ್ಸಿಟಿವ್ ಆಗಿ ಕೂಡ ಫೀಲ್ ಆಗ್ಬೋದು. ಯಾರಿಗೆಲ್ಲ ಜಾಸ್ತಿ ಬ್ರೆಸ್ಟ್ ಪೇನ್ ಇದೆ, ಎದ್ದರೆ ಕೂತ್ಕೊಂಡ್ರೆ ಮೆಟ್ಟಲುಗಳನ್ನು ಹತ್ತಿದ್ರೆ ಇಳಿದ್ರೆ ನೀವು ಜಾಸ್ತಿ ಬ್ರೆಸ್ಟ್ ಪೇನ್ ಆಗ್ತಾ ಇದೆಯೋ ಇವರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ರೀತಿ ಆಗುತ್ತೆ. ಬಟ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬ್ರೆಸ್ಟಲ್ಲಿ ನಿಪ್ಪಲ್ ಏರಿಯಾದಲ್ಲಿ ಸ್ವಲ್ಪ ನಿಮಗೆ ಮೈಲ್ಡ್ ಆಗಿ ಸೆನ್ಸಿಟಿವಿಟಿ ಅನ್ನೋದು ಕಾಣಿಸುತ್ತೆ. ಸೊ ಅದಾದ ನಂತರ ಬಾಯಲ್ಲಿ ನೀರು ಬರುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ನೀವು ಅಡುಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಒಂದು ವಾಸನೆಗೆ ನಿಮಗೆ ಬಾಯಲ್ಲಿ ನೀರು ಬರುವಂತೆ ಆಗೋದು, ಹಾಗೆ ನಿಮಗೆ ವಾಕರಿಕೆ ಬರುತ್ತೆ, ವಾಂತಿ ಬರೋದಿಲ್ಲ. ವಾಕರಿಕೆ ಹಾಗೆ ವಾಂತಿಗೂ ತುಂಬ ವ್ಯತ್ಯಾಸ ಇದೆ. ಸೊ ನಿಮಗೆ ವಾಕರಿಕೆ ಬರುತ್ತೆ ಬಟ್ ವಾಂತಿ ಬರೋದಿಲ್ಲ, ಬಾಯಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಸೊ ಈ ರೀತಿ ಆಗ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಪ್ರೆಗ್ನೆನ್ಸಿ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ. ಸೊ ಸ್ಪಾಟಿಂಗ್ ಆಗಿದೆ ಆ್ಯಂಡ್ ನಿಮಗೆ ಪೀರಿಯಡ್ಸ್ ಬರೋ ರೀತಿ ನಿಮಗೆ ಪೇಯ್ನ್ ಆಗ್ತಾ ಇದೆ ಅಂದರೆ ಖಂಡಿತ ನಿಮಗೆ ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ಬರುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಯಾವ ದಿನದಲ್ಲಾಗಿದೆ ಅನ್ನೋದು ಮುಖ್ಯ, ಹಾಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಆಗಿದೆ ಅನ್ನೋದು ಮುಖ್ಯ. ಕೆಲವು ಜನ ಮಹಿಳೆಯರಿಗೆ ಪೀರಿಯಡ್ ಬರೋಕ್ಕಿಂತ 2 ದಿನಕ್ಕಿಂತ ಮುಂಚೆ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಬಂದು ನಿಮಗೆ ಜಾಸ್ತಿ ಸ್ಟ್ರೆಸ್ ಏನಾದರೂ ಆಗಿದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ಈ ರೀತಿ ಆಗುತ್ತೆ. ಮೇಯ್ನಾಗಿ ನಿಮಗೆ 23-25 ದಿನಗಳ ಅಕ್ಕಪಕ್ಕದಲ್ಲಿ ನಿಮಗೇನಾದರೂ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕಾಣಿಸ್ಕೊಂತು, ಹಾಗೆಯೇ ನಿಮಗೆ ಪೀರಿಯಡ್ ಬರೋ ರೀತಿಯೇ ಪೇಯ್ನ್ ಕೆಳ ಹೊಟ್ಟೆಯಲ್ಲಿ ಆಗ್ತಾ ಇದೆ, ಈ 2 ಸಿಂಪ್ಟಮ್ಸ್ ಇದೆ ನಿಮಗೆ ಈ ತಿಂಗಳಲ್ಲಿ ಅಂತ ಹೇಳಿದ್ರೆ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ಬರುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ಎಲ್ಲ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ರಿಲೇಷನ್ಶಿಪ್ಪನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ಜರ್ನಿನ ಅವಾಯ್ಡ್ ಮಾಡಬೇಕಾಗುತ್ತೆ, ಭಾರವನ್ನು ಎತ್ತಬಾರ್ದು, ಹಾಗೆ ಹೀಟ್ ಪದಾರ್ಥವನ್ನು ತಿನ್ನಬಾರ್ದು, ಆ್ಯಂಡ್ ನಿಮ್ಮಷ್ಟಕ್ಕೆ ನೀವೇ ಮಾತ್ರೆಗಳನ್ನು ಓವರ್ ದಿ ಕೌಂಟರ್ ಸಿಗುವಂತಹ ಮಾತ್ರೆಗಳನ್ನು ಕೂಡ ತಗೊಳ್ಬಾರ್ದು. ಹಾಗೆಯೇ ನಮ್ಮ ಮನೆಮದ್ದನ್ನು ಯಾರೆಲ್ಲ ತಗೊಳ್ತಾ ಇದ್ದಾರೆ ಅವರು ನಮಗೆ ಇನ್ಫಾರ್ಮ್ ಮಾಡಬೇಕು. ಸೊ ನಾವು ಅವರಿಗೆ ಯಾವಾಗ ನೀವು ಸ್ಟಾಪ್ ಮಾಡಬೇಕು ಮನೆಮದ್ದು ಆ್ಯಂಡ್ ಯಾವಾಗ ಟೆಸ್ಟ್ ಮಾಡ್ಕೊಳ್ಬೇಕು ಅಂತಲೂ ನಮ್ಮ ಕಡೆಯಿಂದ ನಿಮಗೆ ನಾವೇ ಸಜೆಷನ್ನ ಕೊಡ್ತೀವಿ. ಹಾಗೆ ತುಂಬ ಜನ ಈ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ತು ಅಂತ ಹೇಳಿದ್ರೆ ಪೀರಿಯಡ್ ಮಿಸ್ ಆದ ಒಂದು 2ನೇ ದಿನ 3ನೇ ದಿನಕ್ಕೆ ಏನಾದರೂ ಟೆಸ್ಟ್ ಮಾಡಿಕೊಂಡ್ರೆ ಕೆಲವಷ್ಟು ಜನರಿಗೆ 2 ಲೈನ್ ಬರುತ್ತೆ, ಹಾಗೆ ಇನ್ನೂ ಕೆಲವು ಜನರಿಗೆ 2 ಲೈನ್ ಬರೋದಿಲ್ಲ. ಅಂತ ಹೇಳಿದ್ರೆ ಕೆಲವೊಮ್ಮೆ ಇಂಪ್ಲಾಂಟೇಷನ್ ಲೇಟಾಗಿ ಆಗಿದ್ರೆ ನಿಮಗೆ ಪ್ರೆಗ್ನೆನ್ಸಿ ರಿಸಲ್ಟ್ಸ್ ಕೂಡ ಲೇಟಾಗಿ ಶೋ ಆಗುತ್ತೆ. ಸೊ ಅಂಥವರು ಇನ್ನೂ 2 ದಿನ 3 ದಿನ ಬಿಟ್ಟು ನೀವು ಬೇಕಾದರೆ ಟೆಸ್ಟ್ ಮಾಡಿಸ್ಕೊಳ್ಬೋದು. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಏನಾದರೂ ನೀವು ಬೇಗ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಬೇಬಿ ಕಾಣಿಸೋದಿಲ್ಲ. ಸೊ ಯಾವುದೇ ರೀತಿ ಹೆದರುವಂತಹ ನೆಸೆಸಿಟಿ ಇಲ್ಲ. ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ನಿಮಗೆ ಮುಂಚಿತವಾಗಿ ಗೊತ್ತು ಮಾಡುವಂತಹ 2 ಟೆಸ್ಟ್ ಅಂತ ಹೇಳಿದ್ರೆ ಒಂದು ಬೀಟಾ HCG, ಇನ್ನೊಂದು UPT. ಅಂದರೆ ನಿಮ್ಮ ಒಂದು ಅರ್ಲಿ ಮಾರ್ನಿಂಗ್ನ ಯೂರಿನ್ ತೊಗೊಂಡು ಟೆಸ್ಟ್ ಕಿಟ್ಟಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ನೀವು ಅದನ್ನು ಸ್ಯಾಂಪಲ್ನ ಹಾಕಿ ಟೆಸ್ಟ್ ಮಾಡಿದಾಗ ನಿಮಗೆ 2 ಲೈನ್ ಬರುತ್ತೆ, ಆವಾಗ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ. ಇನ್ನೊಂದು ನಿಮ್ಮ ಒಂದು ಬ್ಲಡ್ಡನ್ನ ನೀವು ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ. ಸೊ ಬೀಟಾ HCG UPT, ಸೊ ಇದರಿಂದ ನಿಮ್ಮ ಒಂದು ಪ್ರೆಗ್ನೆನ್ಸಿ ರಿಸಲ್ಟ್ಸ್ ನೀವು ಕಂಡ್ಕೋಬೋದು. ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ,
ಸಾಕಷ್ಟು ಆಸ್ಪತ್ರೆಗೆ ತೋರಿಸಿದ್ರು ನಿಮಗೆ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದರೆ ನಮ್ಮ ಚಾನಲ್ನಲ್ಲಿ ನೂರಾರು ವಿಡಿಯೋಸ್ಗಳಿವೆ. ತುಂಬ ಒಳ್ಳೆ ಎಫೆಕ್ಟಿವ್ ಒಂದು ರಿಸಲ್ಟ್ಸ್ ಕೊಡುವಂಥ ಟಿಪ್ಸು ಫಾಲೋ ಮಾಡಿ. ಹಾಗೆ ನಮ್ಮ ಹತ್ರನೇ ಡೈರೆಕ್ಟಾಗಿ ನೀವು ಕನ್ಸಲ್ಟೇಷನ್ನ ತೊಗೊಳ್ಬೇಕು, ನಮ್ಮ ಹತ್ರನೇ ಸಲಹೆ ತೊಗೋಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಳಿ. ನಾನು ಹೇಳಿರುವಂತಹ ಈ ಎಲ್ಲ ಸೂಚನೆಗಳು ನಿಮಗೆ 22ನೇ ದಿನದಿಂದಾನೇ ನಿಮ್ಮ ದೇಹದಲ್ಲಿ ಕಾಣಿಸ್ತಾ ಇದೆ ಅಂದರೆ ಕಂಗ್ರ್ಯಾಚುಲೇಷನ್, ನೀವು ಈ ತಿಂಗಳು ಗರ್ಭಿಣಿ ಆಗಿದ್ದೀರಾ, ತಾಯಿ ಆಗ್ತಾ ಇದ್ದೀರಾ ಅಂತ. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ನಮಸ್ಕಾರ.